ಶ್ರೀಮಂತ್ ಪಾಟೀಲರ ಜನ್ಮದಿನದ ನಿಮಿತ್ತ 500 ಜನರಿಗೆ ಕಣ್ಣಿನ ಆಪರೇಷನ್. ಶ್ರೀಮಂತ್ ಪಾಟೀಲರಿಗೆ ಕೃತಜ್ಞತೆ ಸಲ್ಲಿಸಿದ ಫಲಾನುಭವಿಗಳು. ಮಾಜಿ ಸಚಿವರು ಹಾಗೂ ಅತ್ನಿ ಶುಗರ್ಸ್ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀಮಂತ್ ತಾತ್ಯಾ ಪಾಟೀಲ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶನಿವಾರ ದಿನಾಂಕ 31ರಂದು ಕಾರ್ಖಾನೆಯ ಆವರಣದಲ್ಲಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಉಚಿತ ಮಹಾ ಆರೋಗ್ಯ ತಪಾಸಣೆ ಶಿಬಿರ, ಶಸ್ತ್ರಚಿಕಿತ್ಸೆ, ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ಸಾವಿರಾರು ಜನರು ಭಾಗವಹಿಸಿ ಲಾಭವನ್ನು ಪಡೆದರು. ಜೊತೆಗೆ ಶಿಬಿರದಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನದಲ್ಲಿ ಸಾವಿರಾರು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಿ ಮಾದರಿಯಾದರು. ಶಿಬಿರದಲ್ಲಿ ಸಾವಿರಾರು ಜನರು ಕಣ್ಣಿನ ತಪಾಸಣೆಗೆ ಒಳಗಾಗಿ ಹಲವಾರು ಜನರು ಉಚಿತ ಚಸ್ಮಾ ಪಡೆದುಕೊಂಡರೆ ಸುಮಾರು 500ಕ್ಕೂ ಹೆಚ್ಚು ಜನರಿಗೆ ಮೋತಿಬಿಂದು ಹಾಗೂ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನೋಂದಾಯಿಸಿಕೊಂಡಿದ್ದರು. ಕಳೆದ ಫೆಬ್ರವರಿ 1ರಿಂದ 1 ವಾರದವರೆಗೆ ಅವರೆಲ್ಲರನ್ನೂ ಹಂತ ಹಂತವಾಗಿ ಸಾಂಗ್ಲಿಯ ನಂದಾದೀಪ ಕಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಡಲು ಹಂತ ಹಂತವಾಗಿ ಕಳುಹಿಸಿಕೊಡಲಾಗುತ್ತಿದ್ದು, ಪ್ರತಿದಿನ ಸುಮಾರು 50 ಜನರಂತೆ ಅವರನ್ನು ಆಸ್ಪತ್ರೆಗೆ ಕಳುಹಿಸಿಕೊಡಲಾಗುತ್ತಿದೆ. ಈ ವೇಳೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡ ಬಾಂಧವರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದು, ಶ್ರೀಮಂತ್ ತಾತ್ಯಾ ಪಾಟೀಲ್ ಅವರ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ತಾತ್ಯಗಳನ್ನ ಮೊದಲು ಕಣ್ಣ ಪ್ರಶ್ನೆ ಆನಂದದಿಂದ ಮಾಡ್ಯಾರು. धन्यवाद. सगळ्यांचे लाडके तात्यासाहेब पाटील यांना सगळ्यातर्फे नंबर विनंती आहे. आम्हा सर्वांचा चांगल्या प्रकारे ऑपरेशन करून आम्हाला नवीन जीवन दिल्याबद्दल सगळ्यातर्फे मी धन्यवाद मागतो. ನಮಸ್ಕಾರ. ನನ್ನ ಹೆಸರು ವಿಶಾಲ್ ಕಾರಣೆ ಅಂತ, ಸಾಕಿನ ಶಿವನೂರು. ಮೊನ್ನೆ ನಡೆದಂಥ ತಾತ್ಯಾವರ ಹುಟ್ಟುಹಬ್ಬದ ನಿಮಿತ್ತ ಕಣ್ಣಿನ ಶಿಬಿರ ಇಟ್ಟಿದ್ದರು. ಸುಮಾರು 400ಕ್ಕಿಂತ ಜನರಿಗೆ ಹೆಚ್ಚು ಆಪ್ರೇಷನ್ ಅಂತ ಮಾಡಿದ್ದಾರೆ. ಕಣ್ಣಿನ ಆಪ್ರೇಷನು ಇದ್ದಾರೆ ಮತ್ತು ಊಟ ನಾಷ್ಟ ಎಲ್ಲ ಕೊಟ್ಟು ಎಲ್ಲರಿಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ಕೃತಜ್ಞತೆ ಹೇಳ್ತಾರೆ. नाव सांगून चालू करू. मी दत्तात्रय साळुंखे, जमगी राहणार. माझी आई ताराबाई विठोबा साळुंखे, हिचं डोळ्याचं 3 दिवसापूर्वी ऑपरेशन झालं. श्रीमंत तात्या पाटील अत्नी शुगर फार्मर्स लिमिटेडचे चेअरमन संस्थापक यांनी 71व्या वाढदिवसानिमित्त डोळ्याच्या ऑपरेशनचं शिबिर ठेवलेलं होतं आणि दुसरे पण शिबिर ठेवले होते. सेवा सदनचे डॉक्टर वगैरे आले होते, तेही शिबिर ठेवलं होतं. पण ते डोळ्याचे मोतीबिंदू, कोणाला काय काय आजार आहे त्याबाबतचं तपासण्या केल्या आणि त्यांना बोलवून नेऊन दररोज 30 पेशंटला घेऊन जात होते आणि आणून सोडत होते आणि परत नेत होते. असं एक 40 पेशंट म्हणजे महिला, जेंट्स म्हणजे पुरुष महिला यांचं ऑपरेशन करून दिलेलं आहे. तर तात्या एक देव माणूस आहेत आणि त्यांनी कार्य अतिशय मोलाचं केलेलं आहे. त्यामुळे मी धन्यवाद देतो. जय कर्नाटक. ಆಪರೇಷನ್ ಮಾಡ್ತಾರೆ. ಹುಟ್ಟಪ್ಪ ನಿಮಿತ್ತದಿಂದ ನಾವು ಕಣ್ಣಿನ ಆಪರೇಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿದ್ದೀವಿ. ನಮಸ್ಕಾರ. तात्याने चांगलं केलं, आमचं ऑपरेशन केलं. धन्यवाद केला. ತಾತ್ಯಾವ್ರು ಹೇಳಿದಾಗ ಕಣ್ಣಿನ ಆಪರೇಷನ್ ಮಾಡಿದರು. ಎಂಥ ಚುರು ಮಂದಿಗೆಲ್ಲ ಮಾಡಿದರು, ಸಣ್ಣ ಮಂದಿ ಮಾಡಿದರು, ದೊಡ್ಡ ಮಂದಿ ಮಾಡಿದರು. ಅವ್ರಿಗೆ ತುಂಬ ಅವ್ರಿಗೆ ಅಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ. ಮೊನ್ನೆ ಜನವರಿ 31ನೇ ತಾರೀಕು ದಿವಸ ಶ್ರೀಮಂತ ತಾತ್ಯಾಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಯಾರು ಬಡವರು ಶ್ರೀಮಂತರು ಅವರು ಇವರು ಅನ್ನದೇ ಪ್ರತಿಯೊಬ್ಬರನ್ನು ಕಣ್ಣಿನ ತಪಾಸಣೆಗೆ ಕರ್ಕೊಂಡೋಗಿ ಅವರು ವ್ಯವಸ್ಥೆ ಸರಿ ಆಪ್ರೇಷನ್ನು, ಊಟದ ವ್ಯವಸ್ಥೆ ಮಾಡಿ, ಹೋಗುವ ಹೊತ್ತಿನಾಗ ನಾಷ್ಟ, ಬಂದ ಮೇಲೆ ನಾಷ್ಟ, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾರು. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನ. ಇನ್ನು ಕಳೆದ 1 ವಾರದಿಂದ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ತೆರಳುವ ಜನರಿಗೆ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತಿದ್ದು, ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀನಿವಾಸ್ ಶ್ರೀಮಂತ್ ಪಾಟೀಲ್ ಅವರ ನೇತೃತ್ವದಲ್ಲಿ ಎಲ್ಲ ಸಂಘಟಕರು ಶ್ರಮಿಸುತ್ತಿದ್ದಾರೆ. ಸಂಗೀತ ಬಂಡಗರ್ ಬಂದಾರಲ್ರಿ. ಕಣ್ಣಿಗೆ ಒಟ್ಟ ನೀರು ಹಚ್ಚೋದಿಲ್ಲ, ತಲೆ ಮ್ಯಾಗ ಒಜ್ಜೆ ಅನ್ನೂ ಹಚ್ಚೋದಿಲ್ಲ. ಮುಂದೆ ಈ 1 ವಾರ ರೀ, ಇವತ್ತಿನ ಔಷಧಿ ಹಾಕ್ಲತ್ತಿರಲ್ಲ, 1 ವಾರ ತನಕ 6 ಹನಿ ಹಾಕೋದು. 1 ವಾರ ಆಗಾನ 1 ಹನಿ ಕಮ್ಮಿ ಮಾಡೋದು, 5 ಹನಿ. ಮತ್ತೊಂದು ವಾರ ಆಗಾನ 4 ಹನಿ ಕಮ್ಮಿ ಹಾಕೋದು ಬರೋದು. ನಾಳೆ ಶನಿವಾರ ಮುಂದಿನ ಶನಿವಾರ
ಉಗಾರಕ್ಕೆ ತೋರ್ಸಕ್ಕೆ ಬರೋದು. ಉಗಾರ ಜೈನ್ ಬಸ್ತಿದಂತೆ ಮಾಲಗತ್ತೆ ಮೇಡಿ ಮಾರ್ಟ್ ಅಂತಂದು ಐತಿ, ಅಲ್ಲಿ ಡಾಕ್ಟರ್ ಬರ್ತಾರೆ ಶನಿವಾರ, ಅಲ್ಲಿ ತೋರ್ಸಕ್ಕೆ ಬರೋದ 11:30 ಹಿಡ್ದ. ಹಾಂ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದು ತಿಂಗಳ ತನಕ ಭಂಡಾರ ಅದ ಇದೆ, ಕುಟುಂಬ ಬಿಸ್ನ ಇವತ್ತಿ ಏನೂ ಹತ್ತಂಗಿಲ್ಲ, ಕಣ್ಣು ಆಪರೇಷನ್ ಆದ ಬಾಜು ಮಲಗಂಗಿಲ್ಲ. ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಬಸವರಾಜ್ ತಾರ್ದಾಳೆ.